ತಿಂಗಳಿಗೆ ಒಂದ್ಸಲಿ ನಾವು ಚಾಲಕರಿಗೆ ರೇಷನ್ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಅದು ಅವರ ಸ್ವಂತ ದುಡಿಮೆಯಿಂದ ಕಟ್ಟಿರ್ತಕ್ಕಂಥ 12 ವಾರಗಳು 250 ಕಟ್ಟಿರ್ತಾರೆ. ಅಂಥ ದುಡ್ಡಿಂದ ಇವತ್ತು ನಾವು ರೇಷನ್ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಂಘಕ್ಕೆ ಭಾಳಷ್ಟು ದಾನಿಗಳು ಬರ್ತಾ ಇದ್ದಾರೆ. ನಾವು ಮಾಡುವಂಥ ಒಳ್ಳೆ ಕೆಲಸಗಳು ಏನಿದ್ದಾವೆ ಆ ಒಳ್ಳೆ ಕೆಲಸಗಳನ್ನು ನೋಡಿಕೊಂಡು ನಾವು ನಿಮಗೆ ಸಪೋರ್ಟಿಗಾಗಿ ಬರ್ತಾ ಇದ್ದೀವಿ, ನಾವು ನಿಮಗೆ ಸಪೋರ್ಟಿಗಾಗಿ ನಿಂತ್ಕೊತೀವಿ ಅಂತೇಳಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಾವು ಇದು ಸೇರಿ 4ನೇ ಅವಧಿ. ಮೊದಲನೇ ಅವಧಿಯಲ್ಲಿ ಕನಕ ಭವನ ಅಲ್ಲಿ ನಾವು ಕೊಟ್ಟಿದ್ದೀವಿ. 2ನೇ ಅವಧಿನಲ್ಲಿ ಶ್ರೀಮತಿ ಶಾಂತಾ ಕೃಷ್ಣಮೂರ್ತಿ ಅವರ ಆಫೀಸ್ನಲ್ಲಿ ಕೊಟ್ಟಿದ್ದೀವಿ. 3ನೇ ಅವಧಿ ಕೂಡ ಶಾಂತಾ ಕೃಷ್ಣಮೂರ್ತಿ ಆಫೀಸ್ನಲ್ಲಿ ನಮ್ಮ ಈ ಕ್ಷೇತ್ರದ MLA ಬೈರತಿ ಬಸವರಾಜಣ್ಣವರು ಅವ್ರ ಕೈನಲ್ಲಿ ಕೂಡ ನಾವು ಕೊಡಿಸಿದ್ದೀರಿ. 4ನೇ ಅವಧಿ ನಮ್ಮ ಶ್ರೀಮತಿ ರೂಪಾ ಮೇಡಮ್ ಅವರು, ಇವತ್ತು ರೂಪಾ ಕುಮಾರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಶಶಿಕುಮಾರ್ ಸರ್ ಅವರು ಕೂಡ ವೇದಿಕೆಗೆ ದಂಪತಿ ಸಮೇತ ಬಂದಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಯಾಕಂದರೆ ನಾವು ಮಾಡುವಂಥ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿನ ಮುಖಂಡರಿಗೆ ನಾವು ತಿಳಿಸೋಕ್ಕಾಗ್ತಾ ಇಲ್ಲ. ಈ ಮುಖಾಂತರವಾಗಿ ಏನು ನಾವು ರೇಷನ್ ಕಿಟ್ಟನ್ನು ಮಾಡಿದ್ದೀವಿ, ನಮ್ಮ ಸ್ವಂತ ಇಚ್ಛೆಯಿಂದ ನಾವು ನಮ್ಮ ಸಂಘಟನೆಯಿಂದ ಎಷ್ಟು ಜನ ಆಟೋ ಡ್ರೈವರ್ಗಳಿಗೆ ಉಪಯೋಗ ಆಗಲಿ ಒಂದೊಂದು ಸ್ಕೀಮಲ್ಲಿ ಒಂದೇ ಸಲ ಆ ಡ್ರೈವರ್ ಹೋಗಿ 4,000 5,000 ಕೊಟ್ಟು ತಗೊಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಸಣ್ಣ ಸ್ಕೀಮ್ ಮಾಡಿ ಕೊಟ್ಟಿದ್ದೀವಿ. ಅದು ಅಲ್ಲದೆ ಇನ್ನೂ ಒಂದು ಈ ಬಾರಿ ಲಕ್ಕಿ ಡಿಪ್ ಅಂತೇಳಿ ಮಾಡಿದ್ದೀವಿ. ಪ್ರತಿ ಸದಸ್ಯರ ಹೆಸರುಗಳನ್ನು ಇದರಲ್ಲಿ ಹಾಕಿದ್ದೀವಿ. ಏನೋ ಗೃಹ ಬಳಕೆ ವಸ್ತುವನ್ನು ನಾವು ಈ ಬಾರಿ ಕೊಡ್ತಾಯಿದ್ವಿ. ಅವರ ಮುಖದಲ್ಲಿ ಸಂತೋಷ ಇರಬೇಕು ಮತ್ತು ಚಾಲಕನಲ್ಲಿ ಹೊಂದಾವಣೆ ತರಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಏನು ಒಂದು 50 ಜನಕ್ಕೆ ಚಾಲಕ ಯಾವುದೇ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಬೇರೆ ಇನ್ನಿತರ ಸಂದರ್ಭದಲ್ಲಿ ಅವನ ಮೃತಪಟ್ಟಿರ್ಬೋದು. ಅಂಥ ಸಂದರ್ಭದಲ್ಲಿ ನಾವೇನು 10 ಲಕ್ಷ 5 ಲಕ್ಷ ನಾವೇನು ಕೈಯಿಂದ ಕೊಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಒಂದು 10 ಲಕ್ಷ ಸಿಗಲಿ, ಯಾವುದೇ ಒಂದು ಅಪಘಾತದಲ್ಲಿ 10 ಲಕ್ಷ ಸಿಗಲಿ ಅಂತೇಳಿ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಪೂರಕವಾಗಿ ಇವತ್ತು ನಮಗೆ ಬೆಂಬಲವಾಗಿ ನಿಂತು ನಿಮ್ಮ ಚಾಲಕರಿಗೆ ಒಳ್ಳೇದಾಗ್ಲಪ್ಪ, ನಮ್ಮ ಕಡೆಯಿಂದ ಒಂದು 50 ಜನಕ್ಕೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಶಶಿಕುಮಾರ್ ಸರ್ ಅವರು ಮತ್ತು ರೂಪಾ ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೇ ಒಂದು ಕಾರ್ಯಕ್ರಮ ನಡೆಸ್ತೀವಿ. ಇವತ್ತು ರೇಷನ್ ಕಿಟ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಇವತ್ತು ಈ ಒಂದು ಲಕ್ಕಿ ಡಿಪ್ಪನ್ನು ಮಾಡಿದ್ದೀವಿ. ಯಾರು ಅದೃಷ್ಟವಂತರು ಇರ್ತಾರೆ ಅಂತೇಳಿ ನಮ್ಮ ರೂಪಾ ಮೇಡಮ್ ಅವರು ಮತ್ತು ಶಶಿಕುಮಾರ್ ಸರ್ ಅವರು ತಿಳಿಸ್ಕೊಡ್ತಾರೆ. ಮೇಡಮ್, ಒಂದು ನೀವು, ಒಂದು ಅವರು, 3 ಪ್ರೈಸ್ ಇದೆ. ಒಬ್ಬೊಬ್ಬರಾಗಿ ಹೇಳಿ. ಫಸ್ಟ್ ಯಾವುದು? ಪ್ರಮೋದ್ ಮಹತ್ತವ್. ಹಾಂ, ಪ್ರಮೋದ್ ಮಹತ್ತವ್ ಸರ್ ಅವ್ರು ಬಂದಿಲ್ಲ. ಅವ್ರದ್ದು ಚೀಟಿಯನ್ನು ನಾವು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀವಿ. ಗೋಪಾಲಣ್ಣ ಗೌರವಾಧ್ಯಕ್ಷರು, ನೀವು ಇಟ್ಕೊಳ್ಳಿದ್ರು. ಇಮ್ರಾನ್ ಮೊಬೈಲ್ ನಂಬರು 9742423780. ಪಾಪ ಮುಂದೆ ಬಾ. ಸೆಕೆಂಡ್ ಪ್ರೈಸ್ ಇದು, 10ನೇ ಪ್ರೈಸು, 3ನೇ ಪ್ರೈಸು ಚಿರಂತಿಯೇ ನಾಗೇಶಣ್ಣ ಅವರು ಆಡಳಿ. ಫಸ್ಟ್ನೇ ಪ್ರೈಸು ಇಲ್ಲಿ ಕೊಟ್ಬಿಡಿ ಸರ್. ಗೋಪಾಲಣ್ಣ ಗೌರವಾಧ್ಯಕ್ಷ. ಸೆಕೆಂಡ್ ಒನ್ ಕೊಟ್ಬಿಡಿ. ಸೆಕೆಂಡ್ ಒನ್ ಬನ್ನಪ್ಪ ಮೇಡಮ್ ಅವರ. ಖುಷಿನೇನಪ್ಪ? 3ನೇ ಪ್ರೈಸು. ಫಸ್ಟ್ ಪ್ರೈಸ್ ಆಮೇಲೆ ಸರ್, ಅದು ಬಂದಿಲ್ಲ ಅವರು, ಆಮೇಲೆ ನಮ್ಮ ಗೌರವಾಧ್ಯಕ್ಷರು ಗೋಪಾಲಣ್ಣ ಅವ್ರ ಕೈನಲ್ಲಿ ಫಸ್ಟ್ ಪ್ರೈಸನ್ನು ಕೊಡಿ. ಅವರು ಯಾರು ಬಂದಿಲ್ಲ ಅವ್ರ ಕೈನಲ್ಲಿ ಅವ್ರು ಕೊಡ್ತಾರೆ. ಬಂದಿದ್ರು ಅವರು ಬಂದು ಏನೋ ಹಾಸ್ಪಿಟ್ಲಲ್ಲಿ ಕೆಲಸ ಇದೆ, ಹಾಸ್ಪಿಟ್ಲಲ್ಲಿ ಇಮಿಡಿಯೇಟ್ ಕೆಲಸ ಇದೆ ಅಂತೇಳಿ ಅವ್ರು ಹೋಗಿದ್ದಾರೆ. ಅದಾದ್ಮೇಲೆ ಅವ್ರು
ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ರೂಪಕುಮಾರಿ ಮೇಡಮ್ ಅವರು ಮತ್ತು ನಮ್ಮ ಶಶಿ ಸರ್ ಅವರು ಕೋಲಾರ ಅವರು TVS ಕಂಪನಿಯ ಒಂದು ವಿತರಕರಾಗಿದ್ದಾರೆ, ಶೋರೂಮ್ ಇದೆ ಅವ್ರದ್ದು. ಇಲ್ಲಿ ಬಂದು ನಮ್ಮ ಚಾಲಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದೇ ರೀತಿ ಬೆಂಬಲವಾಗಿ ನಿಂತ್ಕೊಳ್ಳಿ, ನಮ್ಮ ಚಾಲಕರಿಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅವ್ರ ಕಡೆಯಿಂದ ಕೊಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತು ನಾವು ಒಂದು ಸಣ್ಣದಾಗಿ ನಾವೊಂದು ನೆನಪಿನ ಏನೋ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಮೇಡಮ್ ಮತ್ತು ಶಶಿ ಸಾರು ಕೋಲಾರ ನಮ್ಮ ಸಾಹೇಬರು. ಬರುತ್ತಮ್ಮ ಇನ್ನೊಂದು ಮೇಡಮ್ ಅವರು. ನಾಗೇಶ್ ಅಣ್ಣ ಹಂಗೆ ನಿಂತ್ಕೊಳ್ಳಪ್ಪ. ನಾಗೇಶ್ ಅವರೇ ನಾಗೇಶ್ ಇಷ್ಟು ಫಾಸ್ಟ್ ಆದರೆ ಆಗಲ್ಲ, ಸ್ವಲ್ಪ ಸ್ಲೋ ಮಾಡಿ ಒಂದು ಫೋಟೋ ಕೊಡಿ. ಹಾಕ್ರಿ, ಫೋಟೋ ಕೊಟ್ರೆ ನೀವು ಹಾಕ್ಬಿಟ್ಟು ಹಂಗೆ ಕುಳಿಸ್ಬಿಡ್ತೀರಲ್ಲ ನೀವೇ. ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರು ಅತಿಥಿ ವಿನು ಮೇಡಮ್ ಅಂತೇಳಿ ಅವರು ಕೂಡ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಶಶಿ ಸಾರು ಒಂದೆರಡು ಮಾತಾಡಬೇಕು. ನಂತರ ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತೇನು ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಆಟೋ ಚಾಲಕರು ಏನಿದ್ದೀರಿ, ಒಟ್ಟಿಗೆ ಇವತ್ತೆಲ್ಲನೂ ಇಲ್ಲಿ ಗ್ಯಾದರ್ ಆಗಿ ನಿಮ್ಮ ಅಧ್ಯಕ್ಷರಾದಂಥ ನಾಗೇಶ್ ಅವರಾಗಿರ್ಬೋದು, ಗೌರವಾಧ್ಯಕ್ಷರಾದಂಥ ಗೋಪಾಲಣ್ಣ ಆಗಿರ್ಬೋದು, ಹಾಗೆ ಕಾರ್ಯದರ್ಶಿಯಾದಂಥ ಸುರೇಶ್ ಅವರಾಗಿರ್ಬೋದು, ಸೊ ಖಜಾನ್ಸಿ ಅವರಾದಂಥ ಮುತ್ತು ಅವರಾಗಿರ್ಬೋದು. ಲಾಸ್ಟ್ ಟೈಮ್ ನಾನು ರೂಪಾ ಮೇಡಮ್ ಅವ್ರ ಬರ್ಡೇಗೆ ಬಂದಾಗ ನಾಗೇಶ್ ಅವ್ರು ಬಂದು ಬಹಳ ಖುಷಿಯಿಂದ ಇನ್ವೈಟ್ ಮಾಡಿದ್ರು. ಸರ್, ಒಂದು ಸಣ್ಣ ಪ್ರೋಗ್ರಾಮ್ ಇದೆ ಸರ್ ನಮ್ಮದು, ನಾವೆಲ್ಲ ಆಟೋ ಚಾಲಕರೆಲ್ಲ ಸೇರಿ ಪ್ರತಿ ಒಂದು 250-300 ರೂಪಾಯಿ ಸೇವ್ ಮಾಡ್ತೀವಿ. ಅದನ್ನು ಪ್ರತಿ 3 ತಿಂಗಳಿಗೊಂದು ಸಾರಿ ಒಂದಷ್ಟು ರೇಷನ್ ಕಿಟ್ ಕೊಡ್ತೀವಿ ಸರ್. ಅಲ್ಲಿ ನಮಗೆ ಒಂದು ಲಕ್ಕಿ ಡಿಪ್ ಇದೆ, ಆ ಲಕ್ಕಿ ಡಿಪ್ಗೆ ನೀವೇನಾದರೂ ಸ್ಪಾನ್ಸರ್ ಮಾಡಬೇಕು ರೂಪಾ ಮೇಡಮ್ ಕಡೆಯಿಂದ ಅಂತಾಗ ಬಹಳ ಖುಷಿ ಆಯಿತು ನಮಗೆ. ಏಕೆಂದರೆ ಒಂದಷ್ಟೆಲ್ಲ ಚಾಲಕರು ಸೇರಿಕೊಂಡು ಒಂದು ಯೂನಿಯನ್ ಮಾಡಿಕೊಂಡು ಎಲ್ಲ ಫ್ಯಾಮ್ಲೀಸು, ನಾಗೇಶ್ ಅವ್ರು ನಂದೊಂದೇ ಫ್ಯಾಮ್ಲಿ ಅಂದೆ ಎಲ್ಲ ಫ್ಯಾಮ್ಲೀಸು ನಮ್ಮದು ಅಂತ ಹೋಗೋದಿದೆಯಲ್ಲ, ಬಹಳ ಖುಷಿ ಆಯಿತು ನನಗೆ. ಸೊ ಅದೇ ಸಮಯದಲ್ಲಿ ನಾನು ಹೇಳಿದೆ ಆಯಿತು ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ. ಸೊ ಹಾಗೆ ಜೊತೆಗೆ ಮೇಡಮ್ ಅವ್ರ ಜೊತೆ ಡಿಸ್ಕಷನ್ ಆಗಬೇಕಾದ್ರೆ ಮಾತಾಡ್ತಿದ್ರು, ಸರ್ ನಮಗೇನಾದರೂ ಒಂದಷ್ಟು ಚಾಲಕರ ಸಂಘಕ್ಕೆ ಏನಾದರೂ ಮಾಡಬೇಕು ಅಂತ. ಸೊ ಹಾಗಾಗಿಬಿಟ್ಟು ಅವತ್ತೇ ಹೇಳಿದ್ವಿ. ಸೊ ಏನು ಒಂದಷ್ಟು ಆಕ್ಸಿಡೆಂಟಲ್ ಇನ್ಶೂರೆನ್ಸಸ್ ಇಷ್ಟೊತ್ತು ನಾಗೇಶ್ ಅವರು ಹೇಳ್ತಾಯಿದ್ರು. ಸೊ ಆಕ್ಸಿಡೆಂಟಲ್ ಇನ್ಶೂರೆನ್ಸಸ್ ಏನು ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಆ ಡಾಕ್ಯುಮೆಂಟ್ಸ್ಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಡುವಂಥದ್ದು ಸಹ ಮೇ ಬಿ ಶಾರ್ಟ್ಲಿ ಹತ್ತಿರದಲ್ಲೇ ನಿಮ್ಗೊಂದಷ್ಟು ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಆಯಿತಾ? ಎಲ್ಲದಕ್ಕಿಂತಲೂ ತುಂಬ ಖುಷಿ ಸಂಗತಿ ಏನು ಅಂದರೆ, ಸಮಾಜದಲ್ಲಿ ಮೊದಲು ಒಬ್ಬ ಪ್ಯಾಸೆಂಜರ್ ಬರಬೇಕು ಅಂತ ಹೇಳಿದ್ರೆ, ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೆನಪಾಗೋದೇ ನೀವು, ಬೇರೆ ಯಾರೂ ನೆನಪಾಗೋದಿಲ್ಲ. ಸಮಾಜದಲ್ಲಿ ಏನೇ ಆಗು ಹೋಗೋಗ್ಲ ಒಂದು ಏರಿಯಾ ಚೆನ್ನಾಗಿದೆ, ಒಂದು ಏರಿಯಾನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಮೊದಲು ಗೊತ್ತಾಗೋದೇ ನಿಮಗೆ, ಆಮೇಲೆ ಉಳಿದವ್ರಿಗೆ ಗೊತ್ತಾಗುವಂಥದ್ದು. ಆಯಿತಾ? ಆ ಸಮಾಜನ ಕಟ್ಟೋ ಕೆಲಸ ಮೊದಲನೇ ಗ್ರೌಂಡಲ್ಲಿ, ಸ್ಕೂಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಬರೋದೇ ನೀವು. ಸೊ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಸಮಾಜ ಕಟ್ಟಬೇಕು, ಆ ಸಮಾಜದ ಜೊತೆ ಹೇಗೆಲ್ಲ ಹೋಗಬೇಕು ಅನ್ನೋದನ್ನು ರೂಪಿಸಿ
ಹಾಗೆ ನಿಮ್ಮ ಮಕ್ಕಳ ಭವಿಷ್ಯನ ಒಳ್ಳೆ ಭವಿಷ್ಯನ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ನಾನೊಂದು 4 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಮತ್ತೆ ಸರ್ ಹಾಗೆ ನಮ್ಮ ರೂಪಾ ಮೇಡಮ್ ಅವರ ಕುಮಾರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಡವಾಗಿ ಬಂದರು, ಆದರೂ ಕೂಡ ನಮ್ಗೆ ಖುಷಿ ಇದೆ ಬಂದಿರೋದಕ್ಕೆ. ಈಗ ಏನು ನಾವು ಹೆಸರನ್ನ ಕರಿತೀರಿ, ಒಂದು 4-5 ಜನ ಹೆಸರು ಕರಿತೀರಿ. ಗೆಸ್ಟ್ಗಳಿಗೆ ಅವರು ಏನು ರೇಷನ್ ಕಿಟ್ನ ವಿತರಣೆ ಮಾಡ್ತಾರೆ. ತದನಂತರ ನಾವು ಮಿಕ್ಕ ಹೆಸರುಗಳನ್ನು ಕರೆದು ನಾವು ಕೊಟ್ಬಿಡ್ತೀವಿ. ಆಯಿತಾ ಈಶ್ವರ್ ದಯವಿಟ್ಟು ಎಲ್ಲ ಮುಂದೆ ಬರಬೇಕು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪಾ ಕುಮಾರ್ ಅಂತ. ಈ ಕಾರ್ಯಕ್ರಮನ ಬೈತಿ ಬಸವರಾಜಣ್ಣ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಇವತ್ತೇನು ನಾಗೇಶ್ ಸರ್ ಅವರು ರೇಷನ್ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಅದು. ಅದಕ್ಕೆ ನಾವು ಜೊತೆಗೆ ಇರ್ತೀವಿ, ಕೈ ಜೋಡಿಸ್ತೀವಿ ಅಂತ ಹೇಳಿದ್ವಿ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಇದ್ರೂ ಜೊತೆಲಿ ನಿಲ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಣ್ಮಗುನೂ ನೋಡಿದ್ವಿ ನಾವು ಇವತ್ತಿನ ದಿನ. ಯಾವುದೇ ಕ್ಷೇತ್ರದಲ್ಲೂ ಮಹಿಳೆ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಬಂದಿದ್ದಾರೆ. ಸೊ ಪುನಃ ನೋಡಿ ಖುಷಿ ಆಯಿತು. ಹೆಚ್ಚಿನ ಮಟ್ಟದಲ್ಲಿ ನೆಕ್ಸ್ಟ್ ಟೈಮ್ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲೇಡಿ ಚಾಲಕರು ಬರಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ರೂಪಾ ಕುಮಾರ್ ಮೇಡಮ್ ಅವರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದರೆ, ನಾವು ಏನು ಡೆಲಿವರಿ ಸಮಯಗಳಲ್ಲಿ ಉಚಿತವಾಗಿ ನಾವು ಸೇವೆ ಕೊಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಮೇಡಮ್ ಅವ್ರಿಗೆ ನಾವು ಫೋನ್ ಹಚ್ತೀವಿ. ಯಾರಿಗಾದ್ರೂ ಮಕ್ಕಳಾಗಿದ್ದರೆ ಆ ಸಂದರ್ಭದಲ್ಲಿ ಏನು ಬೇಬಿ ಕಿಟ್ ಅಂತ ಹೇಳಿ ಬರುತ್ತೆ. ನಾನು ಮೊದಲನೇ ಸಲ ಫೋನ್ ಮಾಡೋದೇ ಮೇಡಮ್ ಅವ್ರಿಗೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಿಸೋವಂಥ ಕೆಲಸ ನಮ್ಮ ಮೇಡಮ್ ಅವ್ರಿಗೆ ಕೈನಲ್ಲೇ ಕೊಡಿಸೋದು. ಈಶ್ವರ್ ಸುಮ್ಮನೆ ಇಲ್ಲಿ ಮುಂದೆ ಬಂದ್ಬಿಡೋಣ, ಇಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಸ್ವಲ್ಪ ಇಲ್ಲೇ ಮಾಡ ಫೋಟೋ ಆಯ್ತಾ? ನಾ ಸುರಣ ಕರೀತಾರೆ.
ಇವತ್ತೇನು ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಆಟೋ ಚಾಲಕರೆಲ್ಲ ಸೇರಿ ಒಂದು ಯೂನಿಯನ್ ಮಾಡಿಕೊಂಡು ಒಂದಷ್ಟು ರೇಷನ್ ಕಿಟ್ಸ್ ಕೊಡ್ತಾ ಇದ್ದಾರೆ. ಸೊ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದಾಗ ಪ್ರೋಗ್ರಾಮ್ ನೋಡಿದಾಗ ನಿಜವಾಗ್ಲೂ ನಮಗೆ ವರ್ಡ್ಸೇ ಬಂದಿಲ್ಲ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನದು ಆಟೋ ಚಾಲಕರು ಏನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದು ಅಧ್ಯಕ್ಷರಾದಂಥ ನಾಗೇಶ್ ಅವ್ರಿಗೆ ಮತ್ತು ಗೌರವಾಧ್ಯಕ್ಷರಾದಂಥ ಗೋಪಾಲಣ್ಣ ಅವ್ರಿಗೆ ನಿಜವಾಗ್ಲೂ ಸಲ್ಲಬೇಕು. ನಮ್ಮನ್ನು ಏನಿಲ್ಲಿ ಕರೆದಿರ್ಬೋದು ಅಷ್ಟೇ, ಅತಿಥಿಗಳಾಗಿ ನಮ್ಮನ್ನು ಕರೆದಿರ್ಬೋದು, ಬಟ್ ಎಂಟೈರ್ ಇವರು ಅಧ್ಯಕ್ಷರಾಗಿರ್ಬೋದು, ಗೌರವಾಧ್ಯಕ್ಷರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ಮುತ್ತು ಆಗಿರ್ಬೋದು, ಈ ಒಟ್ಟಿಗೆ ಈ 4 ಜನ ಸೇರಿ ಎಫರ್ಟ್ ಹಾಕೋದಿದೆಯಲ್ಲ, ಸೊ ನಿಜವಾಗ್ಲೂ ಅವ್ರಿಗೆ ನಮ್ಮ ಕಡೆಯಿಂದ ನಿಜವಾಗ್ಲೂ ನಾವು ಕೃತಜ್ಞತೆಗಳು ಅರ್ಪಿಸ್ತಾ ಇದ್ದೀವಿ. ತುಂಬ ಖುಷಿ ಸಂಗತಿ ಇದೆ ಆ್ಯಕ್ಚುಲಿ. ಓಕೆ, ಹೇಳ್ತಿದ್ದೀವಲ್ಲ ಆ ವರ್ಡ್ಸೇ ಬರ್ತಿಲ್ಲ ನಮ್ಗೆ. ಜೊತೆಗೆ ಒಂದಷ್ಟು ಮುಂದಿನ ದಿನಗಳೆಲ್ಲ ಒಂದಷ್ಟು ನಿಮ್ಮ ಸಂಘದ ಜೊತೆಗೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಏನೇ ಇದ್ರೂ ಒಂದಷ್ಟು ನಾವೆಲ್ಲ ಜೊತೆಗೆ ಇರ್ತೀವಿ. ಏನೇ ಕಷ್ಟ ಬಂದ್ರೂ ಸ್ಪಂದಿಸ್ತೀವಿ. ನೀವು ಎಷ್ಟೊತ್ತಲ್ಲಾದರೂ ಕಾಲ್ ಮಾಡಿ, ತೊಂದರೆ ಇಲ್ಲ, ವಿ ಆರ್ ವಿತ್ ಯು. ಓಕೆ, ಸೊ ಜೊತೆಗೆ ನಾಗೇಶ್ ಅವರು ಹೇಳ್ತಾ ಇದ್ರು ಒಂದಷ್ಟು ಇನ್ಶೂರೆನ್ಸ್ ಪಾಲಿಸೀಸ್ ಅಂತ ಹೇಳ್ಬಿಟ್ಟು ಅವ್ರಿಗೇನೆಲ್ಲ ಕಮಿಟ್ಮೆಂಟ್ ಇದೆ, ಅದು ಬಸವರಾಜ್ ಸಾಹೇಬರು ಇವತ್ತೇನಾದರೂ ಡೇಟ್ ಕೊಟ್ಟಿದ್ದಾರೆ ಅಂದರೆ ಆ ಡೇಟ್ನ ನಿಮ್ಮ ಸಂಘದವರಿಗೆ ಕಮ್ಯುನಿಕೇಷನ್ ಮಾಡ್ತೀವಿ. ಆ ಡೇಟಿನ ಪ್ರಕಾರ ಒಂದು ಕಡೆ ಒಂದು ಪ್ರೋಗ್ರಾಮ್ ಮಾಡಿ ಸಾಹೇಬರನ್ನ ಕರೆದು ಅವ್ರ ಮಾರ್ಗದರ್ಶನದಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಎಲ್ಲರೂ ಚೆನ್ನಾಗಿರಲಿ, ಅವ್ರ ಜೊತೆ ನಾವು ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ ಸರ್? ಸರ್, ನನ್ನ ಹೆಸರು ನಾಗೇಶ್ ಅಂತೇಳಿ, ಇಲ್ಲಿ ಆಟೋ ಚಾಲಕರ ಅಧ್ಯಕ್ಷನಾಗಿ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಅಧ್ಯಕ್ಷನಾಗಿದ್ದೀನಿ. ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಮುತ್ತು ಅವರು, ನಮ್ಮ ಖಜಾನ್ಸಿ ಆದಂಥ ಸುರೇಶ್ ಅವರು ಹಾಗೂ ಗೋಪಾಲಣ್ಣವರು, ನಮ್ಮ ಗೌರವಾಧ್ಯಕ್ಷರು, ನಾವೆಲ್ಲ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿದ್ವಿ. ಸಂಘಟನೆ ಕಟ್ಟುವಾಗ ಒಂದು 10 ಜನ ನಾವು ಇದ್ವಿ. ಆ 10 ಜನದಲ್ಲಿ ಒಂದು 4-5 ಜನ ಏನೋ ಗೊತ್ತಿಲ್ಲ, ಅವ್ರಿಗೇನೋ ಸ್ವಲ್ಪ ಸಮಸ್ಯೆ ಆಗಿದ್ದೇನೋ, ಅವರು ಹೋದ್ಮೇಲೆ ನಮ್ಮ ಸಂಘಟನೆಯನ್ನು ನಾವು ಮುಂದುವರ್ಸ್ಕೊಳ್ತಾ ಬರ್ತಾ ಇದ್ದೀವಿ. ನಾವು ಸಮಾಜ ಸೇವೆ ಅದರ ಜೊತೆಗೆ ಸಂಘಟನೆಯನ್ನು ಕಟ್ಟಿದ್ದೀವಿ. ಸಮಾಜ ಸೇವೆ ಅಂತೇಳಿದರೆ ರೋಡಲ್ಲಿ ನಿರ್ಗತಿಕರು ಯಾರ ರಸ್ತೆ ಬದಿನಲ್ಲಿ ಸಾವು ನೋವುಗಳಿದ್ದಾಗ, ಇಲ್ಲ ಅವರು ಅನಾಥವಾಗಿ ಬಿದ್ದಾಗ ಏನೋ ನಾವು ಕರ್ಕೊಂಡೋಗಿ ಆಶ್ರಮಗಳಿಗೆ ಸೇರಿಸೋದು, ಹಾಸ್ಪಿಟ್ಲಿಗೆ ಸೇರಿಸೋದು, ಈ ರೀತಿಯಾದಂಥ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಇವತ್ತೇನು ನೀವು ನೋಡ್ತಾ ಇದ್ದೀರಾ, ಆಟೋ ಚಾಲಕರಿಗೆ 4ನೇ ಅವಧಿನಲ್ಲಿ ನಾವು ಆಟೋ ಚಾಲಕರಿಗೆ ರೇಷನ್ ಕೊಡ್ತಾ ಇದ್ದೀವಿ. ಹಾಗೆ ಇನ್ಶೂರೆನ್ಸು ನಮ್ಮ ಶಶಿ ಸಾರು ಮತ್ತು ನಮ್ಮ ರೂಪಾ ಮೇಡಮ್ ಅವರು ನನಗೆ ಒಂದು ಶಕ್ತಿಯನ್ನು ಇವತ್ತು ನನಗೆ ತುಂಬಿದ್ರು. ನನಗೆ ಭಾಳ ಖುಷಿ ಆಗ್ತಾಯಿದೆ. ಇವತ್ತು ಯಾರು ಕೂಡ ನಮ್ಮ ಆಟೋ ಚಾಲಕರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಏನೋ ಒಂದು ಚಾಲಕರಿಗೆ ಸಾವು ನೋವುಗಳಾದಾಗ ಯಾರು ಕೂಡ ಹತ್ರ ಬರೋದಿಲ್ಲ. ಒಂದು 10 ಲಕ್ಷ ರೂಪಾಯಿ ನಮ್ಮ ಕೈಯಿಂದ ನಾವು ಏನು ಕೊಡೋದಕ್ಕಾಗೋದಿಲ್ಲ. ಆ 10 ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ಇವತ್ತು ತಾವಾಗೆ ಅವರು ನಮಗೆ ಫೋನ್ ಮಾಡಿ ನಮಗೆ ಆಟೋ ಚಾಲಕರಿಗೆ ಭಾಳಷ್ಟು ಉಪಯೋಗ ಆಗುವಂಥ ಒಂದು ಇನ್ಶೂರೆನ್ಸನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈ ಕ್ಷೇತ್ರದ ಬಸವರಾಜಣ್ಣವರು ಮಾರ್ಗದರ್ಶನದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಶಶಿ ಸರ್ ಇರ್ಬೋದು, ನಮ್ಮ ರೂಪಾ ಮೇಡಮ್ ಅವರು ಇರ್ಬೋದು, ಕುಮಾರ್ ಸರ್ ಇರ್ಬೋದು, ಹೀಗೆ ಹಲವಾರು ಜನ ನಮ್ಮ ಸಂಘಟನೆಯಲ್ಲಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಶಾಂತಾಕೃಷ್ಣಮೂರ್ತಿ ಅವರು, ಹಾಗೆ ಬಾಕ್ಸನಾಗವರು, ಈ ರೀತಿ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಮ್ಮ ಸಂಘಟನೆಗೆ ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಹೇಳ್ತಾ ಹೋದರೆ ಪಟ್ಟಿ ಜಾಸ್ತಿ ಆಗುತ್ತೆ. ಇವತ್ತು ಇರುವಂಥ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಅವರ ಹೆಸರನ್ನು ನಾನು ತಗೊಂಡಿದ್ದೀನಿ. ಹೀಗೆ ಮುಂದುವರಿತಾ ಇರಲಿ. ನಮ್ಮ ಸಂಘಟನೆಯಲ್ಲಿ ಕೃಷ್ಣರಾಜಪುರದಾದ್ಯಂತ ನಮ್ಮ ಎಲ್ಲ ಚಾಲಕರಿಗೂ ರೇಷನ್ ಕಿಟ್ಟು 3 ತಿಂಗಳಿಗೊಮ್ಮೆ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡ್ಕೊತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಸಿಕ್ಕಿರತಕ್ಕಂಥ ಅತಿಥಿಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸರ್, ಈಗ ತಾವು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ? ಸರ್, ಇದು ನಾವು ಒಂದು ವರ್ಷದಿಂದ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಏನು ರೇಷನ್ ಕಿಟ್ ಕೊಡೋದು ಒಂದು ಸ್ಕೀಮಲ್ಲಿ 250 ರೂಪಾಯಿ ಕಟ್ತಾರೆ 12 ವಾರಗಳು. 12 ವಾರ ಆದಮೇಲೆ ಒಂದು 3,000 ರೂಪಾಯಿ ಆಗುತ್ತೆ. ಆ 3,000 ರೂಪಾಯಿ ಪ್ರತಿಯೊಬ್ಬ ಡ್ರೈವರು ಸುಮಾರು ಒಂದು 100 ಜನ ಇದ್ದೀವಿ. ಮುಂದಕ್ಕೆ ಇನ್ನೂ ಒಂದಷ್ಟು ಜನ
ಸೇರಿಸ್ಕೊಂಡು ಇನ್ನಷ್ಟು ರೇಷನ್ ಕಿಟ್ಟಲ್ಲಿ ಆ್ಯಡ್ ಮಾಡ್ತಾ ಅವ್ರಿಗೆ ಇನ್ನಷ್ಟು ಖುಷಿ ಪಡುವಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಈಗ ಮತ್ತೆ ಹೆಲ್ತ್ಗೆ ಏನು ಮಾಡಿದ್ದಾರೆ ನೀವು? ಹೆಲ್ತ್ಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ಒಂದು ಮಾಡಿಸಿದ್ದೀವಿ, ಡೆತ್ ಅಂದರೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಅದು ಮಾಡ್ತಿದ್ವಿ. ಹೆಲ್ತ್ ಇನ್ಶೂರೆನ್ಸ್ ಈಗ ಯಶಸ್ವಿನಿ ಅಂತ ಒಂದು ಸ್ಕೀಮ್ ಬಂದಿದೆ, ಅದನ್ನೇನಾದರೂ ಅದನ್ನು ಮಾಡಿಸಿದ್ದೀವಿ ಸರ್. ಅದನ್ನು ನಾವು ಮಾಡಿಸಿದ್ದೀವಿ. ಶಾಂತಾಕೃಷ್ಣಮೂರ್ತಿ ಮೇಡಮ್ ಅವರು ಒಂದು 100 ಅದು ಮಾಡಿಕೊಟ್ಟಿದ್ದಾರೆ. ಅದಂತೆ ನಮ್ಮ ಶಶಿ ಸರ್ ಅವರು ಈಗ ಪ್ರಾರಂಭದಲ್ಲಿ 50 ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಮಾರು ಮಾಡ್ಕೊಡ್ತೀನಿ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಸಂಘದಲ್ಲಿ ಬರೀ ಸ್ಥಳೀಯರಿದ್ದಾರಾ ಇಲ್ಲ ಬಾಂಗ್ಲಾದೇಶದ ಅವರು ಇವರು? ಈಗ ತುಂಬ ಈಗ ನಿಮಗೂ ಗೊತ್ತಿದೆ ಈ ಆಟೋ ಡ್ರೈವರ್ಸ್ ಹೆಂಗಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ನೋವಾಗುತ್ತೆ. ಬರೀ ಕುಂತ್ಕೊಂಡಿರ್ತಾರೆ, ಒಂದು ಯೂನಿಫಾರಮ್ ಇರಲ್ಲ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ. ಬರೀ 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಾದ್ರೂ 50 ರೂಪಾಯಿ 100 ರೂಪಾಯಿ ಇಷ್ಟಾದರೆ ಬನ್ನಿ, ಇಲ್ಲಾಂದರೆ ಇಲ್ಲ, ಗೆರೆ ಎಳೆದು ಬಿಡ್ತಾರೆ. ಅದು ಮಿನಿಮಮ್ ಮೀಟ್ರೇ ಮಾಡ್ತಾ ಇಲ್ಲ. ಇಂಥದ್ರ ಬಗ್ಗೆ ನೀವೇನಾದರೂ ನಿಮ್ಮ ಸಂಘದ ಸದಸ್ಯರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪಬ್ಲಿಕ್ ಸರ್ವಿಸ್ಗೆ ಏನಾದರೂ ಅನುಕೂಲ ಮಾಡಿಕೊಡ್ತೀರಾ? ಸರ್, ಈಗ ನಾವು ಪೊಲೀಸ್ ಇಲಾಖೆ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಪೊಲೀಸ್ ಇಲಾಖೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೈತೆ ನಿಮ್ಗೆ ಗೊತ್ತಿದೆ, ನಾನು ಸಪ್ರೇಟಾಗಿ ಹೇಳ್ಬೇಕಾಗಿಲ್ಲ. ಅಲ್ಲ, ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಪೊಲೀಸ್ ಇಲಾಖೆ ಜೊತೆ ಅವ್ರ ಜೊತೆನಲ್ಲಿ ಸೇರಿಕೊಂಡು ಯಾರು ತಪ್ಪು ಮಾಡ್ತಾ ಇದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾ ಇದ್ದಾರೆ, ಯೂನಿಫಾರ್ಮ್ ಹಾಕೋದಿಲ್ಲ, ಅದೆಲ್ಲ ಕೂಡ ನಾವು ಒಂದು ಫೋಟೋ ಮಾಡಿ ಅವ್ರಿಗೆ ಕಳಿಸಿದಾಗ ಅವ್ರು ಇಮಿಡಿಯೇಟಾಗಿ ಅಂಥ ಆಟೋಗಳನ್ನ ಸೀಸ್ ಮಾಡಿ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಡಿವಾಣ ಆಗ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಮೀಟ್ರು ಅಳವಡಿಸ್ಕೊಂಡು ಹೋಗುವಂಥ ಅಳವಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮೀಟ್ರು ಹಾಕಿ ಹೋಗುವಂಥ ಕೆಲಸ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಈಗ ಎಲ್ಲ ರ್ಯಾಪಿಡೋ ಮತ್ತೆ ಏನೋ ಇದು ಬಂದಿರೋದ್ರಿಂದ ಸಾಕಷ್ಟು ಕಷ್ಟ ಇದೆ. ಒಂದು ಆಟೋ ಸ್ಟ್ಯಾಂಡಲ್ಲಿ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು 2 ರಿಂದ 3 ಅವರ್ ಕಾಯುವಂಥ ಪರಿಸ್ಥಿತಿ ಬಂದಿದೆ ಈಗ. ಹಾಗಾಗಿ ಮೀಟ್ರ್ ಹಾಕೊಂಡು ಹೋಗುವಂಥ ಕೆಲಸ ಕೂಡ ಈ ನಡುವೆ ಮಾಡ್ತಾ ಇದ್ದಾರೆ ಸರ್. ಸರ್, ಈಗ ವಲಸಿಗರು ಈಗ ಮೊನ್ನೆ ಒಂದು ಪ್ರಕರಣ ನಡೀತು, ಏನು ನಮ್ಮ ಸರ್ಕಾರ ಹೊಡೆದಾಕ್ಬಿಟ್ರು ಜೋರಾಗಿ ವೀರಾವೇಶದಿಂದ. ಆದರೆ ಮತ್ತೆ ಮನೆ ಕಟ್ಸ್ಕೊಂತಾರಂತೆ. ಇನ್ನು ಮನೆ ಕಟ್ಸ್ಕೊಡಂಗಿದ್ರೆ ಯಾಕ್ರಿ ಹೊಡಿತೀರಾ? ಈಗ ಅಲ್ಸೂರು ಇದು ಯಾವುದು ನಮ್ಮ ಯಡಿಯೂರು ಲೇಕ್ ಹತ್ರ ಎಷ್ಟು ಜನ ಇದಾದರು, ಅವಾಗ ಎಷ್ಟು 3 ಅಂತಸ್ತು 2 ಅಂತಸ್ತದೆಲ್ಲ ಹೋಯ್ತು. ಈಗ ಬರೀ ಇವ್ರು ಶೀಟ್ ಮನೆಗಳು ಹೋಗಿರೋದು. ಈ ರೀತಿ ಯಾರೋ ಬಂದು ಇಲ್ಲಿ ಅಕ್ವಿಸಿಷನ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಅವರು ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿದ್ರು ಅವ್ರ ವಿರುದ್ಧ ಬೇರೆ ರಾಜ್ಯದವರು ಧ್ವನಿ ಎತ್ತಿದಾಗ ಧ್ವನಿ ಅಡಗೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಜನಸಾಮಾನ್ಯನಿಗೂ ಅಡಗ್ತಾ ಇದೆ. ನಾವು ಕನ್ನಡ ಮಾತಾಡೋಂಗಿಲ್ಲ, ಕರ್ನಾಟಕದಲ್ಲಿ ಕನ್ನಡ ಮಾತಾಡೋಂಗಿಲ್ಲ. ಇದು ಯಾಕೆ ಅಂತಂದರೆ ಈ ಪರದ ರಾಜ್ಯದವರು ಬಂದಿದ್ದಾರೆ. ಈಗ ಬರೀ ಉತ್ತರ ಭಾರತದವರೇ, ಅವ್ರಿಗೇನು ಅಂದರೆ ಏನೋ ಗೊತ್ತಿಲ್ಲ, ಲೊಕೇಶನ್ ಹಾಕ್ಕೊಂಡು ಹೋಗ್ತಾರೆ. ಅವ್ನಿಗೆ ಎಲ್ಲಿ ಕರೆಕ್ಟ್ ಮೀಟ್ರ್ ರೇಟ್ ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂಥವ್ರು ಸುಮಾರು ಜನ ಬರ್ತಾ ಇದ್ದಾರೆ. ಅದಕ್ಕೆ ನೀವೇನಾದರೂ ನಮ್ಮ ಸರ್ಕಾರಕ್ಕೆ ಚಾಟಿ ಬೀಸ್ತೀರಾ? ಹೌದು ಸರ್. DL ಬೇಕಾದ್ರೆ ಕಾಸು ಕೊಟ್ಬಿಟ್ರೆ ಎಲ್ಲಿ ಬೇಕಾರಾಗತ್ತೆ. ಮತ್ತು ಈ ಒಂದು ಆಟೋ ಡ್ರೈವರ್ಸ್ ಲೈಫ್ ಏನಾಗಿದೆ, ಬಂಡವಾಳಶಾಹಿಗಳದ್ದಾಗಿದೆ. ಈಗ ಬೆಂಗಳೂರಲ್ಲಿ ಒಬ್ಬೊಬ್ಬರು 100, 200, 300 ಆಟೋಗಳು ಇಟ್ಟಿರೋವಂಥ ಪ್ರಕರಣಗಳು ಇದೆ. ಅದು ನಿಮಗೂ ಗೊತ್ತಿದೆ. ಲಾಸ್ಟ್ ಟೈಮು ಒಂದು 800-1000 ಆಟೋದವರು ಗಲಾಟೆಗಳಾಗಿ ಕಾಡ್ಗೋಡಿನಲ್ಲಿ ಅದೊಂದು ಪ್ರಕರಣನೇ ಆಯಿತು. ಇದಕ್ಕೆಲ್ಲ ನೀವು ಯಾವ ರೀತಿ ಕಡಿವಾಣ ಹಾಕ್ತೀರಾ ಸರ್? ಇಲ್ಲಿ ನಮ್ಮ ಬೈರತಿ ಹತ್ರ ಅಗ್ರ ಅಂತಿದೆ. ಅಲ್ಲಿ ಸುಮಾರು ಹಿಂದಿ ಚಾಲಕರು ಸುಮಾರು ಜನ ಸೇರಿ ಒಂದು ಮೀಟಿಂಗನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾವು ನಮ್ಮ ಆಟೋ ಚಾಲಕರು ಎಲ್ಲ ಸೇರಿ ದಾಳಿ ಮಾಡಿ RTO ಇಲಾಖೆಯನ್ನು ಕರೆಸಿ ಅವರ ಏನು DLಗಳಿದ್ದಾವೆ, ಯಾರು ಮಾಡಿಕೊಡ್ತಿದ್ದಾರೆ ಏನು ಅಂತೇಳಿ ನಾವು ಅಲ್ಲಿ RTO ಅವರಿಗೆ ಇಟ್ಕೊಟ್ಟಿದ್ವಿ. ಅದು ಕ್ರಮ ಏನು ತೊಗೊಂಡಿದ್ದಾರೋ ಗೊತ್ತಿಲ್ಲ ಸರ್ಕಾರ. ಈಗ ಇತ್ತೀಚೆಗಂತೂ ವಲಸಿಗರು ಅಂತ ಹೇಳಿದರೆ ನಮ್ಗೆ ನಾವು ಸ್ಥಳೀಯರು ಇಲ್ಲಿರೋರಿಗೆ ನಮಗೆ ಕೆಲಸ ಇಲ್ಲ, ಒಂದು ಇಲ್ಲ. ಈಗ ಅವನು ಲೊಕೇಶನಲ್ಲಿ ನೋಡ್ಕೊಂಡು ಹೋಗ್ತಾನೆ. ನಾವು ಇಲ್ಲಿ ನಮ್ಮನ್ನು ಇಲ್ಲಿ KR ಪುರಂ ಬರಪ್ಪ, ಗೌರ್ಮೆಂಟ್ ಹಾಸ್ಪಿಟಲ್ ಬರಪ್ಪ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಹೋಗ್ತೀರಿ. ಅವ್ನು ಲೊಕೇಶನ್ ನೋಡ್ಕೊಂಡು ಊರೆಲ್ಲ ತಿರ್ಕೊಂಡು ಹೋಗ್ತಾನೆ. ಅವ್ರಿಗಿಂತ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ವಲಸಿಗರು ಬಂದು ಆದರೆ ನಿಮ್ಗೆ ಉಳಿಗಾಲ ಇಲ್ಲ ಇಲ್ಲೇ. ಅದಕ್ಕೆ ನೀವು ಉಳಿಸ್ಕೋಬೇಕು. ನೀವು ಲೀಡರ್ ಆಗಿದ್ದೀರಾ, ರಾಜ್ಯಾಧ್ಯಕ್ಷರಾಗಿದ್ದೀರಾ. ಈ ಸಂಘಟನೆಯನ್ನು ಬಲಪಡಿಸಿ ನಮ್ಮ ಜನಸಾಮಾನ್ಯರಿಗೆ ಒತ್ತು ಕೊಟ್ಟು ನಿಮ್ಮ ಒಂದು ಸೇವೆ ಏನಿದೆಯೋ ಅವ್ರಿಗೆ ಸಲ್ಲಲಿ ಅಂತ ನಮ್ಮ ಒಂದು ಉದಾಹರಣೆ ನೋಡಿ. ಕೋಗಿಲದು ಏನೋ ಒಂದು ಇನ್ಸಿಡೆಂಟ್ ನಡೀತು. ಮನೆಗಳೆಲ್ಲನೂ ಡೆಮಾಲಿಸ್ಟ್ ಮಾಡಿದ್ರು. ಆ ಥರ ಈ ಥರ ಎಲ್ಲ ಫಕೀರ್ಗಳು ಮತ್ತು ಅದು ಇದು ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಆಟೋ ಚಾಲಕರು 50 ರಿಂದ 60 ವರ್ಷ 80 ವರ್ಷವರೆಗೂ ಈಗ ಆಟೋ ಚಲಾಯಿಸ್ತಾ ಇದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ. ಅವ್ರಿಗೊಂದು ಮನೆ ಇಲ್ಲ. ಹೌದು, ಈ ಸರ್ಕಾರದಿಂದ ಒಂದು ಮನೆ ಇಲ್ಲ.
ಒಂದು ESI ಇಲ್ಲ, ESI ಇಲ್ಲ, PF ಇಲ್ಲ, ಯಾವುದೂ ಇಲ್ಲ. ಇವತ್ತು ನಮ್ಮ ಜೊತೆನಲ್ಲಿ ಗೌರವಾಧ್ಯಕ್ಷರಿದ್ದಾರೆ, 78 ವರ್ಷ ಇರುತ್ತೆ. ಇವತ್ತವರೆಗೂ ಒಂದು ಮನೆ ಇಲ್ಲ. ನಿನ್ನೆ ಎಲ್ಲ ಮೊನ್ನೆ ಆ ವಲಸಿಗರು ಬಂದು ಸುಮಾರು ಅವ್ರು ವೆರಿಫಿಕೇಶನ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಫೇಕ್ ಐಡಿಗಳು, ಅವ್ರಿಗೆ ಕನ್ನಡ ಕೂಡ ಬರೋದಿಲ್ಲ. ಹೌದು, ಅವ್ರು ಹೇಳ್ತಾರೆ ಅವ್ರ ಹತ್ರ ಎಲ್ಲ ಇರುತ್ತೆ. ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾರೆ, 30 ವರ್ಷದಿಂದ ಹೇಳ್ತೀನಿ, ಒಂದಿಷ್ಟು ಕನ್ನಡ ಬರಲ್ಲ ಅವ್ರಿಗೆ. ಹೌದು. ಅದಾದ್ಮೇಲೆ ಅವ್ರಿಗೆ ಹೊಡೆದಾಕದ್ಮೇಲೆ ಇಮಿಡಿಯೇಟ್ ಆಗಿ ಸರ್ಕಾರ ಸ್ಪಂದಿಸುತ್ತೆ. ಇದೇ ನಮ್ಮ ಆಟೋ ಚಾಲಕರು ಹೋರಾಟಗಳನ್ನ ಮಾಡಿ ಕೇಸುಗಳನ್ನ ಹಾಕ್ಸ್ಕೊಂಡು ಇವತ್ತು ನನ್ನ ಮೇಲೆ ಕೂಡ ಒಂದು 2 ಕೇಸುಗಳಿದ್ದಾವೆ. ಆದ್ರೂ ಕೂಡ ನಾವು ಯಾವುದೇ ಚಾಲಕರಿಗೆ ಯಾವುದೇ ಒಂದು ಅನ್ಯಾಯ ಆಗ್ತಿದ್ದಂಗೆ ನಡ್ಕೊಂತ ಇದ್ದೀರಿ. KR ಪುರಂ ಕ್ಷೇತ್ರದಲ್ಲಿ ಪೊಲೀಸವ್ರ ಜೊತೆ ನಾವು ಕೂಡ ಸ್ಪಂದಿಸ್ತಾ ಇದ್ದೀರಿ. ಹಾಗೆ ನಿಮ್ಮ ಮೀಡಿಯಾಗಳವರು ಅವ್ರ ಮುಖಾಂತರ ಸ್ಪಂದಿಸಿ ಎಲ್ಲಿ ವಲಸಿಗಳು ಜಾಸ್ತಿ ಬರ್ತಾ ಇದ್ದಾರೆ ಅವ್ರಿಗೆ ಕಡಿವಾಣ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಸ್ಥಳೀಯ ಆಟೋ ಚಾಲಕ DL ಬೇರೆ ಇರಲ್ಲ ಅವ್ರ ಹತ್ರ. ಒಂದು ಆರೋಪ ಇದೆ, ಏನಂದ್ರೆ ಕರೆದ ಕಡೆ ಬರೋದಿಲ್ಲ ಅಂತ ಹೇಳ್ತಾರೆ, ಮತ್ತೆ ದುಡ್ಡು ಜಾಸ್ತಿ ಕೇಳ್ತಾರೆ. ಈಗ ವಲಸಿಗರ ಅಂತ ಹೇಳ್ತೀರಲ್ಲ, ಈಗ ಸ್ಥಳೀಯರು 500 ರೂಪಾಯಿ ಕೇಳಿದ್ರೆ ಅವ್ರು 300 ರೂಪಾಯಿಗೆ ಬರ್ತಾರೆ ಅಂತ ಸರ್. ಆರೋಪ ಇದೆ, ಇದ್ರ ಬಗ್ಗೆ ಸರ್ ಇದು ಏನಾಗಿದೆ ಅಂತ ಹೇಳಿದ್ರೆ, ಈಗ 30 ರೂಪಾಯಿಂದ 36 ರೂಪಾಯಿ ಆಗಿದೆ. ನೀವು ಇವತ್ತಿನ ದುಡಿಮೆ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ರ್ಯಾಪಿಡೋ ಅನ್ನೋ ಒಂದು ಹಾವಳಿ ಬಂದಿದೆ. ರ್ಯಾಪಿಡೋ, ಓಲೋ, ಊಬರು ಈ ಥರ ಒಂದು ಸಂಸ್ಥೆಗಳು ಬಂದು ನಮ್ಮನ್ನು ನಾಶ ಮಾಡಿದವರು. ನಾವು ಅವರಿಗೆ ಫಲಾನುಭವಿಗಳ ಥರನ ಅವ್ರಿಗೆ ಕಾಣಿಸ್ಬಿಟ್ರು ಏನೋ ಗೊತ್ತಿಲ್ಲ ನಮಗೆ. ಇನ್ನು ನಾವು ಅವರಿಗೆ ಬೆಳೆಸಿದ್ದು, ಈಗ ನಮ್ಮನ್ನು ಅವ್ರು ತುಳಿತಿದ್ದಾರೆ. ಹಾಗಾಗಿ ಇವತ್ತು ಚಾಲಕ ಅವನು ಒಂದಲ್ಲ 4 ಅವರ್ ಕೂತ್ರೂ ಒಂದು ಬಾಡಿಗೆ ಬರ್ತಾ ಇಲ್ಲ. ಅವನು ಬೇಜಾರಾಗಿ ಏನು ಹೇಳ್ತಾನೆ, ಯಾರೋ ಒಬ್ಬರೋ ಇಬ್ಬರೋ ಹೇಳ್ತಾರೆ ಆಟೋ ಸ್ಟ್ಯಾಂಡಲ್ಲಿ, ಒಂದು 100 ಕೊಡಿ, 200 ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, ಎಕ್ಸ್ಟ್ರಾ ಕೊಡಿ ಅಂತೇಳಿ ಕೇಳ್ತಾರೆ. ಅದನ್ನೇ ದೊಡ್ಡದಾಗಿ ಬಿಂಬಿಸ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಥರ ಯಾವುದೇ ಚಾಲಕನೂ ಆ ಥರ ತಪ್ಪು ಮಾಡ್ತಿದ್ದಂಗೆ ನಮ್ಮ ಕೃಷ್ಣರಾಜಪುರ ಆದ್ಯಂತ, ನಾನು ಬೇರೆ ಎಲ್ಲಿ ಹೇಳಕ್ಕೆ ಹೋಗಲ್ಲ, ನಮ್ಮ ಕೃಷ್ಣರಾಜಪುರ ಆದ್ಯಂತ ನಾವು ಏನು ಕ್ರಮಗಳನ್ನು ನಮ್ಮ ಸಂಘಟನೆಯಿಂದ ತಗೊಳ್ಬೇಕೋ ಅದು ತಗೊಳ್ತಾ ಇದ್ದೀವಿ. ಹಾಗೆ ಪೊಲೀಸರ ಜೊತೆ ಮತ್ತು ನಿಮ್ಮ ಮೀಡಿಯಾವ್ರ ಜೊತೆ ನಾವು ಸದಾ ಇರ್ತೀವಿ. ಇದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ, ವಲಸಿಗರಿಗೆ ನಾವು ಆಸ್ಪದವನ್ನು ಕೊಡೋಲ್ಲ. ಮತ್ತು ನಿಮಗೆ ಹಲೋ ಒಂದೇ ಸರ್, ನಿಮಗೆ ಈಗ ಶ್ರಮಿಕರ ಕಾರ್ಡ್ ಬರ್ತಾ ಇದೆ, ಅದು ಮಾಡಿಸಿದ್ದೀರಾ ನೀವು? ಮಾಡಿಸಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರೂಪಾ ಕುಮಾರ್ ಅಂತ. ಇವತ್ತಿನ ದಿನ ಏನು ನಮ್ಮ ನಾಗೇಶ್ ಸರ್ ಅವರು ಆಟೋ ಸಂಘದ ಅಧ್ಯಕ್ಷರು, ಅವರೇನು ರೇಷನ್ ವಿತರಣೆ ಕಾರ್ಯಕ್ರಮನ ಮಾಡ್ತಿದ್ದಾರೆ. ಇದು 4ನೇ ಅವಧಿ ಅಂತೆ, 4ನೇ ಟೈಮಲ್ಲಿ ಮಾಡ್ತಿದ್ದಾರೆ. ತುಂಬ ಸಂತೋಷದ ವಿಷಯ. ಈ ಥರ ಒಂದು ದೊಡ್ಡ ಮನಸ್ಸು ಎಲ್ರಿಗೂ ಇರಬೇಕು. ಎಲ್ಲರ ಮನೆ ಕುಟುಂಬನೂ ಒಂದೇ ಮನೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಮೊದಲದಾಗಿ ಅವರಿಗೆ ಧನ್ಯವಾದ ಸರ್. ಹಾಗೆ ಕಾರ್ಯದರ್ಶಿಯಾದ ಸುರೇಶ್ ಅವರಿಗೂ ಮತ್ತೆ ಖಜಾಂಚಿಯಾದ ಮುತ್ತು ಅವರಿಗೂ ಗೌರವಾಧ್ಯಕ್ಷರಾದ ಗೋಪಾಲಣ್ಣ ಅವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಮತ್ತೆ ಬೈರ್ತಿ ಬಸವರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರೇನು ಮಾಡ್ತಾ ಹೋಗಿದ್ದಾರೆ ಅದನ್ನೇ ನಾವು ಅಳವಡಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿನನೂ ಅಷ್ಟೇ ಈ ಒಂದು ಕಾರ್ಯಕ್ರಮನ ಅಣ್ಣನ ಆಶೀರ್ವಾದದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಏನೇ ಇರ್ಬೋದು, ನಮ್ಮ ಆಟೋ ಚಾಲಕರ ಸಂಘದವರು ಏನೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಿ. ಅದು ಎಂಥ ಕಾರ್ಯಕ್ರಮನೇ ಆಗ್ಬೋದು, ಕಷ್ಟ ಆಗಲಿ ಸುಖ ಆಗಲಿ, ಅವ್ರ ಜೊತೆಲಿ ನಿಂತು ನಾವು ಸ್ಪಂದಿಸ್ತೀವಿ ಅಂತ ಹೇಳೋದಕ್ಕೆ ಈ ಟೈಮಲ್ಲಿ ನಾನು ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್, ಈಗ ರ್ಯಾಪಿಡೋಗಳದ್ದು ಹಾವಳಿ ಜಾಸ್ತಿ ಆಗಿದೆ, ಮತ್ತು ಈ ಆಟೋ ಫೀಲ್ಡಲ್ಲಿ ಹೆಣ್ಣುಮಕ್ಕಳು ತುಂಬ ಕಮ್ಮಿ ಇದ್ದಾರೆ. ಯಾರೋ ಒಂದು ಕಣ್ಣಿಗೆ ಕಾಣಿಸೋಂಗೆ ಏನೋ ಒಬ್ಬರೋ ಇಬ್ಬರೋ ಇರ್ಬೋದು ಅಂಥವ್ರು ಪಾಪ ಮೀಟ್ರಿಗೆ ಓಡಿಸ್ತಾರೆ. ತುಂಬ ಚೆನ್ನಾಗಿ ನಮ್ಮ ಒಂದು ಸಮಾಜದ ಜೊತೆ ಒಂದು ಏನು ಈ ಪ್ಯಾಸೆಂಜರ್ ಜೊತೆ ಸಂಪರ್ಕನೂ ಹೊಂದ್ತಾರೆ. ನೀವು ಇವ್ರಿಗೆ ಏನಾದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಹೆಣ್ಮಕ್ಳು ಬರೋ ಥರ ಏನಾದರೂ ನಿಮಗೆ ಐಡಿಯಾ ಇದೆಯಾ? ಖಂಡಿತ ಸರ್ ಇದೆ. ಮಹಿಳಾ ಚಾಲಕರಿಗೆ ಒತ್ತು ಯಾವ ರೀತಿ ಕೊಡ್ತೀರಾ? ಖಂಡಿತ ಹೌದು ಇದೆ. ನೀವೇನು ಹೇಳಿದ್ರಿ, ರ್ಯಾಪಿಡೋ ಬರೋದ್ರಿಂದ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ, ಆದ್ರಿಂದ ಯಾವುದೋ ಹೆಣ್ಮಕ್ಳು ಮುಂದೆ ಬರ್ತಿಲ್ಲ ಅಂತ ನಾವು ಅನ್ಕೋತಾ ಇದ್ದೀವಿ. ಆದರೂ ನೋಡ್ಬೋದು ನಾವು ಇಲ್ಲೊಬ್ಬರು ಹೆಣ್ಮಕ್ಳು ಇದ್ದಾರೆ, ಅದು ತುಂಬ ಖುಷಿ ಪಡೋಂಥ ವಿಷಯ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಣ್ಮಗುನೂ ಬರಬೇಕು. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಹೆಣ್ಮಕ್ಳು, ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ತಾ ಬಂದಿದ್ದಾರೆ ಹೆಣ್ಮಕ್ಳು. ಸೊ ನಮ್ಮ ಕ್ಷೇತ್ರದಲ್ಲಿ ನಾನು ಇದ್ರ ಪರವಾಗಿ ಬಸವರಾಜ ಅಣ್ಣ ಹತ್ರ ಕೂತು ನಾನು ಮಾತಾಡ್ತೀನಿ.
ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೂ ನನ್ನ ಅಣ್ಣ ಜೊತೆ ಸೇರಿ ಮಾತಾಡುವಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಹೆಣ್ಮಕ್ಳು ಸ್ವಂತವಾಗಿ ಆಟೋಗಳನ್ನ ತಗೊಂಡು ಲೋನ್ಗಳ ಆಗ್ಬೋದು, ಅದು ಏನೇ ಸರ್ಕಾರದಿಂದ ಇದಕ್ಕೆ ಆದಷ್ಟು ಒತ್ತು ಕೊಡಬೇಕು ಅಂತ ನಾನು ಅಣ್ಣವ್ರ ಹತ್ರ, ನಾನು ಬೈತಿ ಬಸವರಾಜ್ ಅಣ್ಣವ್ರ ಹತ್ರ ನಾನು ಕೂತು ಮಾತಾಡ್ತೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಹೆಣ್ಮಗುನು ನನ್ನ ಆಟೋ ನಾವು ರಿಕ್ಷಾ ಓಡಿಸ್ತೀವಿ ಅಂತ ಬಂದಾಗ ಖಂಡಿತ ನನ್ನ ಕಡೆಯಿಂದ ಡ್ರೈವಿಂಗ್ ಲೈಸೆನ್ಸ್ನ ಉಚಿತವಾಗಿ ಮಾಡಿಸ್ಕೊಳ್ಳೋವಂಥದ್ದು ನಮ್ಮ ಬೈತಿ ಬಸವರಾಜನ ನೇತೃತ್ವದಲ್ಲಿ ಮಾಡಿಸ್ಕೊಳ್ಳೋವಂಥದ್ದನ್ನು ನಾನು ಖಂಡಿತ ಆ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆಯ ನಿರ್ಧಾರ ತಗೊಂಡಿದ್ದೀರಾ. ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ರಾಜಕೀಯ ಬಲ ಇರಲ್ಲ. ನಿಮ್ಮಂಥವರು ಒಂದು ರಾಜಕೀಯ ಬಲ ಕೊಟ್ಟು ಅವ್ರ ಕಾಲ ಮೇಲೆ ಸ್ವಾವಲಂಬಿಗಳಾಗಿ ಬದುಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಈಗ ಸರ್ಕಾರ ಆಟೋಗಳು ಇಮಿಡಿಯೇಟ್ ಕೊಡುತ್ತೆ, ಗಂಡಸರಿಗಿಂತ ಹೆಂಗಸರಿಗೆ ಬೇಗ ಲೋನ್ ಸಿಗುತ್ತೆ. ಅದನ್ನು ಕೂಡ ನೀವು ಅವರಿಗೆ ಸಹಕಾರ ಕೊಟ್ಟು ಆ ಲೋನ್ ತಗೊಂಡಿರ್ತಾರೆ, ಗಂಡಸರು ಓಡಿಸ್ತಾ ಇರ್ತಾರೆ, ಹೆಣ್ಣು ಮಕ್ಕಳು ಓಡಿಸಲ್ಲ. ಆದರೆ ಇದನ್ನು ನೀವು ಒಂದೇ ಒಂದು ಇದರಲ್ಲೇ DL ಕೊಡಿಸ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ಓಕೆ, ಖಂಡಿತ ಮುಂದಿನ ದಿನಗಳಲ್ಲಿ ಕೊಡುವಂಥ ವ್ಯವಸ್ಥೆನ ಥ್ಯಾಂಕ್ ಯು. ಕೂತು ನಾವು ಮತ್ತು ಶಶಿಕುಮಾರ್ ಅವರು ಚರ್ಚೆ ಮಾಡಿ ಈ ಕಾರ್ಯಕ್ರಮನ ಆಯೋಜಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.